ವಾಹನಗಳಿಗೆ ಆಯುಧಗಳಿಗೆ ಪೂಜೆ ಪುನಸ್ಕಾರ. ಇವತ್ತು ಇಡೀ ಬೆಂಗಳೂರಿನ ಜನ ಆಯುಧ ಪೂಜೆಯ ಸಂಭ್ರಮದಲ್ಲಿದ್ರು. ನಾಯಕರು, ನಟ, ನಟಿಯರು ಕೂಡ ತಮ್ಮ ವಾಹನಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ದಸರಾ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಹೊತ್ತು ಸಾಗೋ ವಾಹನಗಳಿಗೆ ಪೂಜೆ ಭಾಗ್ಯ, ಮನೆಯಲ್ಲಿರೋ ಆಯುಧಗಳಿಗೂ ಪೂಜೆ ಪುನಸ್ಕಾರ. ಜನಸಾಮಾನ್ಯರಿಂದ ಹಿಡಿದು ರಾಜಕೀಯ ನಾಯಕರು, ಚಿತ್ರತಾರೆಯರು ಇಂದು ಆಯುಧ ಪೂಜೆ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ವಾಹನಗಳಿಗೆ ಪೂಜೆ, ಆಯುಧಗಳಿಗೂ ಪುನಸ್ಕಾರ. ಬೆಂಗಳೂರಿನಲ್ಲಿ ದೇಗುಲ, ಮನೆಗಳಲ್ಲೂ ದಸರಾ ಸಂಭ್ರಮ. ದಸರಾ ನಾಡ ಹಬ್ಬ. ನಾಳೆ ಬನ್ನಿ ಮುಡಿಯೋದ್ರೊಂದಿಗೆ ಹಬ್ಬ ಅಂತ್ಯವಾಗಲಿದೆ. ಅತ್ತ ಮೈಸೂರಿನಲ್ಲಿ ನಾಳಿನ ಜಂಬೂ ಸವಾರಿಗೆ ಭರ್ಜರಿ ಸಿದ್ಧತೆ ನಡೆದಿದೆ. ಜೊತೆಗೆ ಇಂದು ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ನಡೆದಿತ್ತು. ಇತ್ತ ಬೆಂಗಳೂರಿನಲ್ಲೂ ಆಯುಧ ಪೂಜೆ ಸಂಭ್ರಮ ಇಂದು ಮನೆ ಮಾಡಿತ್ತು. ವಾಹನಗಳ ಪೂಜೆಗೆ ಬೇಕಿರೋ ಹೂವು, ನಿಂಬೆ, ಬೂದುಗುಂಬಳ, ಬಾಳೆಕಂದು ಖರೀದಿಗಂತ ಜನ ಕೆಆರ್ ಮಾರ್ಕೆಟ್ಗೆ ಬಂದಿದ್ರಿಂದ ಇಡೀ ಮಾರ್ಕೆಟ್ ಜನರಿಂದಲೇ ತುಂಬಿ ಹೋಗಿತ್ತು. ಅಷ್ಟೇ ಅಲ್ಲ, ಬೆಳಗ್ಗೆ ಟೌನ್ ಹಾಲ್ನಿಂದಲೇ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇತ್ತ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿನ ಎರಡೂ ಬದಿಗಳಲ್ಲೂ ಕಾರು, ಬೈಕ್ಗಳನ್ನ ಪಾರ್ಕಿಂಗ್ ಮಾಡಿದ್ರಿಂದ ವಾಹನ ಸವಾರರು ಜಾಮ್ನಲ್ಲಿ ಸಿಲುಕಿದ್ರು. ಖರೀದಿ ಮಾಡಿದ್ರೆ ಹೇಗಿತ್ತು ಸರ್ ರೇಟು? ಸಿಕ್ಕಾಬಿಟ್ಟು ರೇಟ್ ನಾವು ಏನು ಮಾರ್ಕೆಟಲ್ಲಿ ಮಾತಾಡ್ಸೋಕ್ಕಾಗ್ತಾ ಇಲ್ಲ. ರೇಟು ಹಾರ ತಗೊಂಡೆ, ಎಷ್ಟು ಒಂದು ಹಾರ 400, 500, 800 ರೂಪಾಯಿ ಹೇಳ್ತಾರೆ ಒಂದೊಂದು ಹಾರ. ಮನೆ ಹತ್ರ ಹೋಲಿಕೆ ಮಾಡ್ಕೊಂಡ್ರೆ ಇಲ್ಲಿ ಕಡಿಮೆ ಅನಿಸ್ತಾ ಜಾಸ್ತಿ ಅನ್ನಿಸ್ತಿದೆಯಾ? ಈ ಮನೆ ಹತ್ರದಿಂದ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಇನ್ನು ಮಲ್ಲೇಶ್ವರಂನ ಸರ್ಕಲ್ ಮಾರಮ್ಮ ದೇಗುಲದ ಮುಂದೆ ವಾಹನಗಳಿಗೆ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಅಪಘಾತ ಆಗೋದಿಲ್ಲ, ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಅನ್ನೋ ನಂಬಿಕೆ ಕಾರಣಕ್ಕೆ ಸಾಕಷ್ಟು ವಾಹನ ಸವಾರರು ಮಾರಮ್ಮನ ಸನ್ನಿಧಾನದಲ್ಲೇ ತಮ್ಮ ವಾಹನಗಳಿಗೆ ಪೂಜೆ ಸಲ್ಲಿಸಿದ್ರು. ವಿಶೇಷ ಅಂದ್ರೆ ಅಮ್ಮನ ಬಗ್ಗೆ ಪೂಜೆ ಮಾಡಿದ್ರೆ ಯಾವುದೇ ಕಷ್ಟ ಅಂದ್ರೆ ನಮಗೆ ತೀರುತ್ತೆ. ಮನಸ್ಸಲ್ಲಿ ನೆನ್ಕೊಂಡ್ರೆ ಒಂದಾಗುತ್ತೆ. ಒಂದೊಂದು ವರ್ಷ ಒಬ್ಬೊಬ್ಬರು ಒಂದೊಂದು ಗಾಡಿ ಹೊಸ ಗಾಡಿ ಬರ್ತಾ ಇರುತ್ತೆ. ಏನೇ ಕಷ್ಟ ಇದ್ರೂ ನಮಗೆ ಒಳ್ಳೇದಾಗುತ್ತಿದೆ. ನಾವು 40 ವರ್ಷದಿಂದ ಬರ್ತಿದ್ವಿ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಗಾಡಿ ತಗೊಂಡ್ರೆ ಇಲ್ಲೇ ಪೂಜೆ ಮಾಡ್ತೀವಿ. ಹೊಸ ಗಾಡಿ ತಂದ್ರೆ ಇಲ್ಲೇ ಪೂಜೆ ಮಾಡೋದು. ಡಿಸಿಎಂ ಮನೆಯಲ್ಲೂ ಆಯುಧ ಪೂಜೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲೂ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿತ್ತು. ಪತ್ನಿ ಉಷಾ ಜೊತೆ ಪೂಜೆಯಲ್ಲಿ ತೊಡಗಿದ್ದ ಡಿಕೆಶಿ ಮನೆಯಲ್ಲಿರೋ ಆಯುಧ ವಾಹನಗಳಿಗೆ ಪೂಜೆ ಸಲ್ಲಿಸಿದ್ರು. ಕಾರ್ಗಳು ಮಾತ್ರವಲ್ಲ, ತಮ್ಮ ನೆಚ್ಚಿನ ಬೈಕ್ಗೂ ಪೂಜೆ ಸಲ್ಲಿಸಿದ್ರು. ಕಳೆದ ವರ್ಷದ ದಸರಾ ವೇಳೆ ಜೈಲಿನಲ್ಲಿದ್ದ ದರ್ಶನ್ ದೀಪಾವಳಿಗೆ ರಿಲೀಸ್ ಆಗಿ ಆಯುಧ ಪೂಜೆ ನೆರವೇರಿಸಿದ್ರು. ವಿಷಯ ಅಂದ್ರೆ ಈ ವರ್ಷದ ದಸರಾದಲ್ಲೂ ದರ್ಶನ್ ಜೈಲು ಪಾಲಾಗಿದ್ದಾರೆ. ಹೀಗಾಗಿ ಮನೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೇಶ್ ಕಾರ್ಗಳಿಗೆ ಸರಳವಾಗಿ ಪೂಜೆ ಸಲ್ಲಿಸಿದ್ರು. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿರೋ ಎತ್ತಿನ ಗಾಡಿಗಳಿಗೂ ಪೂಜೆ ಸಲ್ಲಿಸಿದ್ರು. ರಿಯಲ್ ಸ್ಟಾರ್ ಉಪೇಂದ್ರ ಮನೆಯಲ್ಲೂ ಆಯುಧ ಪೂಜೆ ಜೋರಾಗಿತ್ತು. ಉಪೇಂದ್ರ ಪತ್ನಿ ಪ್ರಿಯಾಂಕಾ ಗೋಪೂಜೆ ನೆರವೇರಿಸಿ ವಾಹನಗಳಿಗೆ ಊದುಬತ್ತಿ ಬೆಳಗಿದ್ರು. ಹೀಗೆ ಬೆಂಗಳೂರಿಗರು ಆಯುಧ ಪೂಜೆ ನೆರವೇರಿಸಿದ್ದು ನಾಳೆ ಬನ್ನಿ ಮುಡಿಯೋ ಮೂಲಕ ದಸರಾ ಅಂತ್ಯಗೊಳಿಸಲಿದ್ದಾರೆ. ಮಂಗಳಾ ರಾಜಗೋಪಾಲ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.